ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ನಂಬಿಕೆ ಎಂಬುದು ಬೆಳೆಸುವುದು ತುಂಬಾನೇ ಕಷ್ಟ. ಅದನ್ನು ಬೆಳೆಸಲು ವರ್ಷಗಳೇ ಬೇಕಾಗಬಹುದು. ಆದರೆ ಒಂದು ಕೆಟ್ಟ ಅವಶ್ಯಕತೆಗಾಗಿ ಒಂದು ಕ್ಷಣದಲ್ಲಿ ಹಾಳಾಗಬಹುದು. ಬದುಕಿನಲ್ಲಿ ಕಷ್ಟದ ದಿನಗಳ ಅರಿವು ಇಲ್ಲದಿದ್ದರೆ ಒಳ್ಳೆಯ ದಿನಗಳ ಅನುಭವವೂ ಆಗುವುದಿಲ್ಲ. ಅದ್ಭುತವಾದ ಬದುಕು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳೂ ಇರಬೇಕು, ಇನ್ನೊಂದು ಕಡೆ ನಂಬಿಕೆಗಳೂ ಇರಬೇಕು. ಕಷ್ಟಗಳು ಪಾಠ ಕಲಿಸಿದರೆ ನಂಬಿಕೆಗಳು ಶಕ್ತಿ ತುಂಬುತ್ತವೆ. ಕಷ್ಟಕ್ಕೂ ಸುಖಕ್ಕೂ ಇರುವ ವ್ಯತ್ಯಾಸವೇನೆಂದರೆ, ಕಷ್ಟ ಎಲ್ಲಿದ್ದರೂ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅದೇ ಸುಖವನ್ನು ನಾವೇ ಹುಡುಕುತ್ತಾ ಹೋಗಬೇಕು. ಮಾಡುವ ಯಾವುದೇ ಕೆಲಸವನ್ನು ಇಷ್ಟಪಟ್ಟು ಮಾಡಿದರೆ ಕಷ್ಟವಾಗಲ್ಲ, ಮನಸ್ಸಿಟ್ಟು ಮಾಡಿದರೆ ಬೇಸರವಾಗಲ್ಲ, ಭಯವಿಲ್ಲದೆ ಮಾಡಿದರೆ ತಪ್ಪಾಗಲ್ಲ. ಆದರೆ ಕೆಲಸದ ಬಗ್ಗೆ ತಿಳಿದಿರಬೇಕು. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆ ಸಹಿಸದ ಸ್ನೇಹ, ಬೆಳವಣಿಗೆ ಬಯಸದ ಬಂಧುಗಳು, ಗೆದ್ದರೆ ಅಸೂಯೆ ಪಡುವ ವೈರಿಗಳು ಇದ್ದರೆಷ್ಟು ಹೋದರೆಷ್ಟು. ನಮ್ಮ ಜೊತೆ ಯಾರು ಇದ್ದಾರೆ ಎಂಬುದು ಮುಖ್ಯವಲ್ಲ, ನಮಗೆ ಕಷ್ಟ ಬಂದಾಗ ಯಾರು ಬರುತ್ತಾರೆ ಎಂಬುದು ಮುಖ್ಯ. ಏನಾದರೂ ಕಷ್ಟ ಬಂದಾಗ ನಮ್ಮ ಜೊತೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆನ ನೀವು ಯಾರ ಮೇಲಾದರೂ ಇಟ್ಟಿದ್ರೆ ಅದು ಕೇವಲ ನಿಮ್ಮ ಭ್ರಮೆ. ಬದುಕಿನ ಕಷ್ಟ ಕೋಟಲೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಶ್ರೇಯಸ್ಸು ಖಂಡಿತ. ಕಷ್ಟಗಳೇ ನಮ್ಮ ಪರಮ ಮಿತ್ರರು. ಕಷ್ಟಗಳನ್ನು ಎದುರಿಸುವುದನ್ನು ಕಲಿತವರು ಎಂದಿಗೂ ಯಾರಿಗೂ ಹೆದರುವುದಿಲ್ಲ. ಮನುಷ್ಯ ಸೊರಗುವುದು ಅವನಿಗೆ ಬಂದ ಕಷ್ಟದಿಂದಲ್ಲ, ಅವರ ಭಾವನೆಗೆ ಹೊಡೆತ ಬಿದ್ದಾಗ. ಕಷ್ಟಗಳನ್ನು ಮರೆಯಲು ಎರಡರಿಂದ ಮಾತ್ರ ಸಾಧ್ಯ. ಒಂದು ದುಡಿಮೆಯಿಂದ, ಇನ್ನೊಂದು ತಾಳ್ಮೆಯಿಂದ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾವು ನಾವೇ ಅನುಭವಿಸಬೇಕು. ಅವರಿದ್ದಾರೆ ಇವರಿದ್ದಾರೆ ಅಂತೆಲ್ಲ ಅಂದುಕೊಳ್ಳುವುದು ಭ್ರಮೆ. ಎಲ್ಲರೂ ಇದ್ದಾರೆ ಹೆಸರಿಗಷ್ಟೇ. ಕಷ್ಟನ ಯಾರತ್ರನೂ ಜಾಸ್ತಿ ಹೇಳ್ಕೋಬಾರ್ದು, ನಾಟಕ ಅನ್ಕೋತಾರೆ. ಕಷ್ಟಪಟ್ಟು ನಮ್ಮ ಕಷ್ಟನ ನಾವೇ ದೂರ ಮಾಡ್ಕೋಬೇಕು. ನಮ್ಮ ಕಷ್ಟದ ಸಮಯದಲ್ಲಿ ದೇವರು ಮೌನವಾಗಿದ್ದಾನೆ ಎಂದು ದುಃಖಿಸಬೇಡಿ. ಏಕೆಂದರೆ ಪರೀಕ್ಷಾ ಕೊಠಡಿಯಲ್ಲಿ ನಮಗೆ ಪಾಠ ಕಲಿಸಿದ ಶಿಕ್ಷಕರು ಕೂಡ ಮೌನವಾಗಿರುತ್ತಾರೆ. ಕಷ್ಟಪಡೋರಿಗೆ ನಗು ಬರೋಲ್ಲ, ನಗುವವರಿಗೆ ಕಷ್ಟ ಗೊತ್ತಿರಲ್ಲ. ಆದರೆ ಕಷ್ಟದಲ್ಲೂ ನಗುವವರಿಗೆ ಎಂದೂ ಸೋಲಿರಲ್ಲ. ದೇವರು ಕಷ್ಟ ಕೊಟ್ಟು ಕಾಪಾಡುತ್ತಾನೆ ಅಂದರೆ ನೀವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಎಂದರ್ಥ. ಸುಖದಲ್ಲಿರುವಾಗ ನಮಗೆ ದೇವರ ನೆನಪಿದ್ದರೆ ಕಷ್ಟ ಬಂದಾಗ ಆ ದೇವರು ನಮ್ಮ ಕೈ ಬಿಡಲ್ಲ. ಜೀವನದಲ್ಲಿ ನಮಗೆ ಬೇಕಾಗಿರೋದು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವವರಲ್ಲ, ಏನೇ ಕಷ್ಟ ಬಂದರೂ ಕೊನೆವರೆಗೂ ಕೈ ಹಿಡಿದು ಕಾಯುವವರು. ಕಷ್ಟ ನಿಜಕ್ಕೂ ಕೆಟ್ಟದ್ದಲ್ಲ, ಅದು ನಮ್ಮ ಮುಂದಿನ ನಡೆ ಹೇಗಿರಬೇಕು ಎಂಬುದನ್ನು ತಿಳಿಸುವ ಒಬ್ಬ ಶಿಕ್ಷಕನಂತೆ.
ಜೀವನದಲ್ಲಿ ಯಾರನ್ನ ಮರೆತರೂ ಪರವಾಗಿಲ್ಲ, ಆದರೆ ಕಷ್ಟ ಕಾಲದಲ್ಲಿ ನಾವು ಕೇಳದೆಯೇ ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು. ನಮ್ಮ ಕಷ್ಟ ಕಾಲದಲ್ಲಿ ದೇವರು ಯಾವುದೋ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾನೆ ಅನ್ನೋದು ಎಷ್ಟು ಸತ್ಯನೋ, ಇನ್ನೊಬ್ಬರ ಕಷ್ಟ ಕಾಲದಲ್ಲಿ ನಾವು ಬೇರೆಯವರಿಗೆ ಸಹಾಯ ಮಾಡಲಿಲ್ಲ ಅಂದರೆ ಆ ದೇವರು ಮೆಚ್ಚೋಲ್ಲ ಅನ್ನೋದು ಅಷ್ಟೇ ಸತ್ಯ. ವ್ಯಕ್ತಿತ್ವ ದೊಡ್ಡದಲ್ಲ, ಪದವಿ ದೊಡ್ಡದಲ್ಲ, ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತ ದೊಡ್ಡವರು. ಕಷ್ಟ ಬಂದಾಗ ಯಾರ ಹತ್ತಿರವಾದರೂ ಸಹಾಯ ಕೇಳುವ ಮುನ್ನ 1000 ಬಾರಿ ಯೋಚನೆ ಮಾಡಿ, ಏಕೆಂದರೆ ಕಷ್ಟದ ಭಾರ ಸ್ವಲ್ಪ ಸಮಯ ಇರುತ್ತದೆ, ಆದರೆ ಸಹಾಯದ ಭಾರ ಜೀವನ ಪರ್ಯಂತ ಇರುತ್ತದೆ. ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗುತ್ತೆ, ಅವಮಾನಗಳನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತೆ, ಹಸಿವನ್ನು ಭೇಟಿಯಾದಾಗ ಅನ್ನದ ಬೆಲೆ ಗೊತ್ತಾಗುತ್ತದೆ, ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗುತ್ತದೆ. ಸಂಬಂಧಿಕರ ಮುಂದೆ ಕಣ್ಣೀರು ಸುರಿಸಿ ಕಷ್ಟ ಹೇಳಿಕೊಳ್ಳಬೇಡಿ. ನಿನ್ನ ಮುಂದೆ ಸ್ಪಂದಿಸಿ ಬೆನ್ನ ಹಿಂದೆ ಖುಷಿ ಪಡುತ್ತಾರೆ. ವಯಸ್ಸಿನಲ್ಲಿ ಇರುವಾಗ ಕಷ್ಟಪಡುವುದಕ್ಕೆ ನಾಚಿಕೆ ಪಟ್ಟರೆ ವಯಸ್ಸಾದ ನಂತರ ಎಲ್ಲರ ಮುಂದೆ ಜೀವನ ಮಾಡುವುದಕ್ಕೆ ನಾಚಿಕೆ ಪಡಬೇಕಾಗುತ್ತದೆ. ಅಪಾಯದಲ್ಲಿ ಧೈರ್ಯ, ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ. ಕಷ್ಟಗಳು ಬರುವುದು ನಿಮ್ಮನ್ನು ನಾಶ ಮಾಡಲು ಅಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಅರ್ಥ ಮಾಡಿಸಲು, ನೀವು ಮಣಿಯದ ವ್ಯಕ್ತಿತ್ವ ಎಂಬುದನ್ನು ಮನವರಿಕೆ ಮಾಡಿಸಲು. ಕೆಲವರು ಎಲ್ಲರಿಗೂ ಧೈರ್ಯ ತುಂಬುತ್ತಾರೆ, ಕಷ್ಟದಲ್ಲಿದ್ದವರಿಗೆ ಸಾಂತ್ವನಿಸುತ್ತಾರೆ, ನೊಂದವರ ಕಣ್ಣೀರು ಒರೆಸುತ್ತಾರೆ. ಆದರೆ ಈ ಮೇಲಿನ ತೊಂದರೆಗಳು ಅವರನ್ನು ಕಾಡಿದಾಗ ಆ ಸಮಯದಲ್ಲಿ ಏನೂ ಅರ್ಥವಾಗದಂತೆ ಸುಮ್ಮನಿರುತ್ತಾರೆ. ನಗುತ್ತೇವೆ ಎಂಬ ಮಾತ್ರಕ್ಕೆ ಕಷ್ಟಗಳೇ ಇಲ್ಲವೆಂದಲ್ಲ, ನಗುವಲ್ಲೇ ಕಷ್ಟಗಳನ್ನು ಸೋಲಿಸುತ್ತೇವೆ ಎಂದರ್ಥ. ಕಷ್ಟ ಸುಖ ಎರಡೂ ಪರಿಸ್ಥಿತಿಯಲ್ಲಿ ಬದುಕುವುದು ಜೀವನದ ಒಂದು ಭಾಗವಾದರೆ, ಎರಡೂ ಸನ್ನಿವೇಶಗಳಲ್ಲೂ ನಗು ನಗುತ್ತಿರುವುದಿದೆಯಲ್ಲ, ಅದು ಬದುಕುವ ನೈಜ ಕಲೆ. ಈ ಕಲೆಯನ್ನು ನೀವು ಅಳವಡಿಸಿಕೊಳ್ಳಿ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.